ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ಪೌರಾಣಿಕ ಕಥೆಗಳು ನಾವು ಚಿಕ್ಕವರಿದ್ದಾಗ ಹೇಳಿರ್ತಾರೆ. ಅದನ್ನು ನಾವು ಎಂದಿಗೂ ಮರೆಯೋದಿಲ್ಲ. ಬಾಯಿಯಿಂದ ಇನ್ನೊಬ್ಬರಿಗೆ ಹೇಳಿ ಅವ್ರ ಮೂಲಕ ಮತ್ತೊಬ್ಬರಿಗೆ ಅದು ಸಾಗುವಂತಹ ಕಥೆಗಳು. ಅಂತಹ ಸಾಲಿನಲ್ಲಿ ಅನೇಕ ಕಥೆಗಳು ಬರ್ತವೆ. ಅದೇ ಸಾಲಿನಲ್ಲಿ ಬರುವಂತಹ ಕಥೆ ಶ್ರವಣಕುಮಾರನ ಕಥೆ. ಹೌದು, ಶ್ರವಣಕುಮಾರನ ಜೀವನದ ಬಗ್ಗೆ ಹೇಳ್ತಾ ಹೋದರೆ ಅದೆಷ್ಟು ಅಲ್ಲಿ ಮೌಲ್ಯಗಳು ನಮಗೆ ಸಿಗ್ತವೆ. ರಾಮಾಯಣದ ದಶರಥರ ಸಾವಿನ ಕೊನೆಯಲ್ಲಿ ಶ್ರವಣಕುಮಾರರ ತಂದೆ ತಾಯಿ ಕೊಟ್ಟಂತಹ ಶಾಪ ಕೂಡ ಅಲ್ಲಿ ಮುಖ್ಯ ಅನ್ನೋದು ಆಶ್ಚರ್ಯದ ಸಂಗತಿ. ಹಾಗಾದರೆ ಏನು ಅಂತ ನಾವು ನೋಡೋದಾದರೆ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅದು ತ್ರೇತಾಯುಗ. ಮುನಿಪುತ್ರರ ಮಗ ಶ್ರವಣಕುಮಾರ. ವೃದ್ಧಾಪ್ಯದಲ್ಲಿ ಜನಿಸಿದಂತಹ ಪುತ್ರ ಶ್ರವಣಕುಮಾರ. ತಂದೆ ತಾಯಿಯ ಮುಪ್ಪಿನ ಸಂದರ್ಭ ಅದು. ಅವರಿಗೆ ಎರಡೂ ಕಣ್ಣು ಕಳ್ಕೊಂಡಿದ್ರು. ತಂದೆ ತಾಯಿ ಎರಡು ಕಣ್ಣು ಕಳ್ಕೊಂಡು ಇನ್ನೊಬ್ಬರ ಮೇಲೆ ಅಂದರೆ ಮಕ್ಕಳ ಮೇಲೆ ಆಸರೆಯಾಗುವಂತಹ ಪರಿಸ್ಥಿತಿ ಅವ್ರದ್ದಾಗಿತ್ತು. ಮಗ ಶ್ರವಣಕುಮಾರ ಅವರಿಬ್ಬರ ಸರ್ವಸ್ವ ಆಗಿದ್ದ. ಇನ್ನೇನು ಶ್ರವಣಕುಮಾರ ಬೆಳೆಯುತ್ತಾ ಇದ್ದ. ಆಗ ಆ ವೃದ್ಧ ತಂದೆ ತಾಯಿಗಳು ಹೇಳ್ತಾರೆ, ನಾವೆಲ್ಲ ತೀರ್ಥಯಾತ್ರೆಗಳನ್ನು ನಾವು ಹೋಗಬೇಕು, ಅಲ್ಲಿನ ದರ್ಶನವನ್ನು ನಾವು ಮಾಡಬೇಕು, ಕಣ್ಣಿಂದ ನೋಡೋದಾಗಲ್ಲ, ಆ ತೀರ್ಥಯಾತ್ರೆ ಸ್ಥಳಗಳಿಗೆ ನಾವು ಭೇಟಿ ಕೊಡಬೇಕು ಅನ್ನೋ ಆಸೆ ಇದೆ ಅಂತ ಶ್ರವಣಕುಮಾರನ ಮುಂದೆ ಹೇಳಿದಾಗ ಹೇಗೆ ಇವರನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಯೋಚನೆ ಬಂತು. ಆ ಒಂದು ಕಾಲದಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ, ನಡೆದುಕೊಂಡೇ ಎಲ್ಲ ಕಡೆ ಹೋಗಬೇಕಾಗಿತ್ತು. ಈ ಒಂದು ಕಾರಣದಿಂದ ಶ್ರವಣಕುಮಾರ ಒಂದು ಕಾವಡಿಯನ್ನು ತಯಾರಿಸ್ತಾನೆ. ಅಂದರೆ ಈ ಅಂಗಡಿಯಲ್ಲಿ ತೂಕವನ್ನು ಮಾಡೋ ಲೆಕ್ಕ ಸೂಚಿಸುವಂತಹ ತೂಕ ಇರುತ್ತೆ ಅಲ್ಲ, ಆ ರೀತಿ ತೂಕವನ್ನು ಮಾಡುವಂತಹ ಚಾವಡಿಯನ್ನು ತಯಾರಿಸ್ತಾನೆ. ಆ ಒಂದು ಬುಟ್ಟಿಯಲ್ಲಿ ಈ ಒಂದು ಬುಟ್ಟಿಯಲ್ಲಿ ತಂದೆಯನ್ನು ಕೂಡಿಸ್ಕೊಂಡು ಮಧ್ಯ ಒಂದು ಹಗ್ಗವನ್ನು ಕಟ್ಟಿ ತನ್ನ ಕೊರಳಿಗೆ ಹಾಕ್ಕೊಂಡು ಹೋಗ್ತಾನೆ. ಹೀಗೆ ನಡೀತಾ ಹೋಗ್ತಾ ಇರಬೇಕಾದ್ರೆ ಶ್ರವಣಕುಮಾರನ ತಂದೆ ತಾಯಿಗಳಿಗೆ ತುಂಬ ಬಾಯಾರಿಕೆ ಆಗುತ್ತೆ. ತನ್ನ ಸೊಂಟಕ್ಕೆ ಕಟ್ಟಿಕೊಂಡ ನೀರಿನ ಒಂದು ಮಳಿಗೆ ನೋಡ್ತಾನೆ. ಅದರಲ್ಲಿ ನೀರೇ ಇರೋದಿಲ್ಲ. ನೀರು ತರಬೇಕು ಅಂತ ಅವರಿಬ್ಬರನ್ನು ಒಂದು ಮರದ ಕೆಳಗೆ ಕೂಡಿಸಿ ತಾನು ನೀರು ತರೋದಕ್ಕಂತ ಹೋಗ್ತಾನೆ. ಅಲ್ಲೇ ಸ್ವಲ್ಪ ನಡೀತಾ ಹೋಗಬೇಕಾದ್ರೆ ತಿಳಿನೀರು ಅಲ್ಲಿ ಅವನಿಗೆ ಕಾಣುತ್ತೆ. ಶುದ್ಧವಾದಂತಹ ತಿಳಿನೀರು ಅಲ್ಲಿ ಅವನಿಗೆ ಕಂಡಾಗ ಅಲ್ಲಿ ಹೋಗಿ ನಾನು ನೀರು ತರಬೇಕು ಅಂತ ಮುಂದೆ ಹೋಗಿ ನೀರನ್ನು ತೆಗೆದುಕೊಳ್ಳೋದಕ್ಕೆ ತನ್ನ ಎರಡೂ ಕೈಗಳನ್ನು ಆ ನದಿಯಲ್ಲಿ ತೇಲಿಸಿ ನೀರನ್ನು ತುಂಬಿಕೊಳ್ಬೇಕಾದ್ರೆ ಆ ಒಂದು ಸಮಯಕ್ಕೆ ಅಯೋಧ್ಯೆ ರಾಜನಾದಂತಹ ದಶರಥರು ಬೇಟೆಗಾಗಿ ಅದೇ ಕಾಡಿಗೆ ಬಂದಿರ್ತಾರೆ. ಅವರಿಗೆ ಒಂದು ವಿದ್ಯೆ ಗೊತ್ತಿರುತ್ತೆ. ಯಾವ ಕಡೆ ಶಬ್ದ ಬರುತ್ತೆ ಆ ಕಡೆ ಬಾಣವನ್ನು ಬಿಟ್ಟರೆ ಸರಿಯಾಗಿ ಆ ವ್ಯಕ್ತಿಗೆ ಅಥವಾ ಆ ಪ್ರಾಣಿಗೆ ಇದು ತಗುಲುತ್ತೆ ಅನ್ನೋ ವಿದ್ಯೆ ಅವರಿಗೆ ಗೊತ್ತಿರುತ್ತೆ. ಆ ಸಮಯಕ್ಕೆ ಶ್ರವಣಕುಮಾರ ನೀರಿನಲ್ಲಿ ತನ್ನ ತಂದೆ ತಾಯಿಗೋಸ್ಕರ ನೀರನ್ನು ತೆಗೆದುಕೊಂಡು ಹೋಗೋಕ್ಕೆ ಬಂದಿರ್ತಾನೆ. ಅದೇ ಸಮಯಕ್ಕೆ ದಶರಥರು ಯಾವುದೋ ಒಂದು ಪ್ರಾಣಿ ನೀರು ಕುಡಿತಾ ಇದೆ ಅನ್ನೋ ಒಂದು ಶಬ್ದವನ್ನು ಕೇಳಿ ಬಾಣವನ್ನು ಬಿಡ್ತಾರೆ. ಆ ಬಾಣ ಹಾಗೆ ಬಂದು ಶ್ರವಣಕುಮಾರನ ಎದೆಯಲ್ಲಿ ನಾಟಿಬಿಡ್ತು, ಚುಚ್ಚಿಬಿಡ್ತು. ಇದನ್ನು ಚುಚ್ಚಿದ ನಂತರ ವಿಲಿ ಒದ್ದಾಡೋದಕ್ಕೆ ಶ್ರವಣಕುಮಾರ ಪ್ರಾರಂಭ ಮಾಡ್ತಾನೆ. ಇವನ ಶಬ್ದವನ್ನು ಕೇಳಿ ಅಯೋಧ್ಯೆಯ ರಾಜ ದಶರಥರು ಅಲ್ಲಿಗೆ ಓಡೋಡಿ ಬಂದು ನೋಡ್ತಾರೆ. ಈ ಶ್ರವಣಕುಮಾರ ಅಲ್ಲಿ ಒದ್ದಾಡ್ತಾ ಇದ್ದ. ಇವನ ಒದ್ದಾಟವನ್ನು ನೋಡಿ ಶ್ರವಣಕುಮಾರ ತನ್ನ ವೃತ್ತಾಂಶವನ್ನೆಲ್ಲ ದಶರಥರಿಗೆ ಹೇಳ್ತಾನೆ. ನಾನು ನನ್ನ ತಂದೆ ತಾಯಿಗೋಸ್ಕರ ತೀರ್ಥಯಾತ್ರೆ ಮಾಡಿಸ್ಬೇಕಾಗಿತ್ತು, ಆದರೆ ನಿಮ್ಮ ಬಾಣ ನನ್ನ ಎದೆಗೆ ನಾಡ್ತು, ನಾನೀಗ ಏನು ಮಾಡಲಿ ಅಂತ ಕೇಳಿದಾಗ ದಶರಥರು ಹೇಳ್ತಾರೆ, ನಿನ್ನ ತಂದೆ ತಾಯಿಯನ್ನು ನಾನೇ ಪೋಷಣೆ ಮಾಡ್ತೇನೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆಗ ಅವರು ಮರುಗುತ್ತಾ ಹೇಳ್ತಾರೆ. ತುಂಬ ಅಳುವಿನಿಂದ ಹೇಳಿದಾಗ ಶ್ರವಣಕುಮಾರ ನಿಶ್ಚಿಂತೆಯಿಂದ ಪ್ರಾಣವನ್ನು ಬಿಡ್ತಾನೆ. ಇತ್ತ ಮಗ ಬರ್ತಾನೆ ಅಂತ ತಂದೆ ತಾಯಿಗಳು ಇಬ್ಬರು ಕಾಯ್ತಾ ಕುಳಿತಿದ್ರು. ಕಣ್ಣು ಕಾಣದ ಅವರಿಗೆ ದಶರಥನೇ ತಮ್ಮ ಮಗನು ಎಂದು ತಿಳಿದು ಯಾಕೆ ತಡವಾಯಿತು ಅಂತ ಹೆಜ್ಜೆಗಳ ಸಪ್ಪಳ ಕೇಳಿ ಹೇಳ್ತಾರೆ. ಆಗ ಮಾತಾಡಲೇಬೇಕಾಗಿತ್ತು ದಶರಥರು. ಕೊನೆಗೂ ವೃತ್ತಾಂಶವನ್ನೆಲ್ಲ ಹೇಳ್ತಾರೆ. ನಿಮ್ಮ ಮಗನು ಹೀಗೆ ಬಂದಿದ್ದ, ನಾನು ಬೇಟೆ ಆಡೋದಕ್ಕಂತ ಕಾಡಿಗೆ ಬಂದಿದ್ದೆ, ಆ ಒಂದು ನೀರಿನ ಹತ್ರ
ಯಾವುದೋ ಪ್ರಾಣಿ ಇರ್ಬೋದು ಅಂತ ನಾನು ಬಾಣವನ್ನು ಹೊಡೆದೆ, ನಿಮ್ಮ ಮಗನು ಪ್ರಾಣ ಬಿಟ್ಟಿದ್ದಾನೆ ಅಂತ ಹೇಳಿದಾಗ ವೃದ್ಧ ತಂದೆ ತಾಯಿಗಳು ನೆಲದಲ್ಲಿ ಬಿದ್ದು ಅಳ್ತಾ ಇರ್ತಾರೆ. ಆಗ ಶ್ರವಣಕುಮಾರನ ತಂದೆ ತಾಯಿಗಳು ದಶರಥರಿಗೆ ಒಂದು ಶಾಪವನ್ನು ಕೊಡ್ತಾರೆ. ನಮ್ಮ ವೃದ್ಧಾಪ್ಯದಲ್ಲಿ ಆಸರೆಯಾಗಿದ್ದ ಮಗನನ್ನು ಕೊಂದಿದ್ದೆ ನೀನು, ಈ ತಪ್ಪಿಗೆ ನೀನು ಶಾಪವನ್ನು ನೀನು ಅನುಭವಿಸಲೇಬೇಕು, ನಿನ್ನ ವೃದ್ಧಾಪ್ಯದಲ್ಲೂ ನಿನ್ನ ಮಕ್ಕಳಿಂದ ನೀನು ದೂರವಾಗಿ ಸಾಯಬೇಕು ಅಂತ ಶಾಪವನ್ನು ಕೊಡ್ತಾರೆ. ಆ ದುಃಖವನ್ನು ತಡೆಯಲಾರದೆ ಶ್ರವಣಕುಮಾರನ ತಂದೆ ತಾಯಿ ಅಲ್ಲಿಯೇ ಮರಣವನ್ನು ಹೊಂದುತ್ತಾರೆ. ಹೀಗಾಗಿ ದಶರಥರು ಕೂಡ ಮುಂದೆ ಸಾಯುವಾಗ ಅವರ 4 ಮಕ್ಕಳು ಯಾರೂ ಅವ್ರ ಹತ್ರ ಇರಲಿಲ್ಲ. ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗಿರ್ತಾರೆ, ಭರತ ಶತ್ರುಘ್ನ ತಮ್ಮ ತಾತನ ಊರಿಗೆ ಹೋಗಿರ್ತಾರೆ. ಈ ಒಂದು ಕಾರಣಕ್ಕಾಗಿ ದಶರಥರು ತಮ್ಮ ಸಾವಿನ ದಿನಗಳಲ್ಲಿ ತಮ್ಮ ಪುತ್ರರು ಎದುರು ಇಲ್ಲದಂತೆ ಅವರು ಸಾವನ್ನಪ್ತಾರೆ. ಸ್ನೇಹಿತರೆ, ನಮ್ಮ ಶಾಲಾ ದಿನಗಳಲ್ಲಿ ಶ್ರವಣಕುಮಾರರ ಬಗ್ಗೆ ಕಥೆಗಳನ್ನು ಕೇಳಿದ್ದೇವೆ ಅಥವಾ ಇದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ. ಆದರೆ ಶ್ರವಣಕುಮಾರರ ಸಾವು ಈ ರೀತಿ ಆಯಿತು ಅನ್ನೋದು ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಹಾಗೂ ಮುಂದೆ ಶ್ರವಣಕುಮಾರರ ತಂದೆ ತಾಯಿ ಕೊಟ್ಟಂಥ ಶಾಪ ದಶರಥರಿಗೂ ಕೂಡ ಅವರ ಒಂದು ವೃದ್ಧಾಪ್ಯದಲ್ಲಿ ಇದು ಶಾಪವಾಗಿ ತಗುಲುತ್ತೆ ಅನ್ನೋದು ತುಂಬ ನೋವಿನ ಸಂಗತಿ ಅಂತ ಹೇಳ್ಬೋದು. ಹಾಗೂ ಶ್ರವಣಕುಮಾರರ ಒಂದು ಜೀವನದ ಮೌಲ್ಯ ಈಗಿನ ಆಧುನಿಕತೆಗೆ ಹಾಗೂ ನಮ್ಮ ಬದುಕಿಗೆ ಹಾಗೂ ಮುಂದಿನ ಪೀಳಿಗೆಗೆ ತುಂಬ ಮಾದರಿಯಾಗೋದು ಮಾತ್ರ ಸತ್ಯವಾದ ಸಂಗತಿಯಾಗಿದೆ. ಧನ್ಯವಾದಗಳು.